ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ವಿಕ್ರಮಿಣೇ ನಮಃ. ವಿಷ್ಣು ಸಹಸ್ರನಾಮದ 909ನೆಯ ನಾಮ ವಿಕ್ರಮೀ. ವಿಕ್ರಮಃ ಶೌರ್ಯಂ ತದ್ಯೋಗಾದ್ ವಿಕ್ರಮೀ. ವಿಕ್ರಮ ಅಂದರೆ ಶೌರ್ಯ, ಸಾಹಸ, ಪರಾಕ್ರಮ. ಭಗವಂತ ಅತುಲವಾದ, ಅಸಾಮಾನ್ಯವಾದ, ಅದ್ಭುತವಾದ, ಅಮೋಘವಾದ, ವಿಶಿಷ್ಟವಾದ ಸಾಹಸವನ್ನು, ಶೌರ್ಯವನ್ನು ಹೊಂದಿದ್ದಾನೆ. ಎಲ್ಲವನ್ನೂ ಎಲ್ಲರನ್ನೂ ಸುಲಭವಾಗಿ ಮಣಿಸುವ ಪರಾಕ್ರಮಶಾಲಿ ಭಗವಂತ. ಹೀಗಾಗಿ ಭಗವಂತ ವಿಕ್ರಮೀ. ವಿಕ್ರಮಃ ಪಾದವಿಕ್ಷೇಪಃ. ವಿಕ್ರಮ ಅಂದರೆ ಕಾಲುಗಳನ್ನು ಇಡುವಿಕೆಯು. ವಿಶ್ವವನ್ನೇ ತುಂಬುವ ಹೆಜ್ಜೆಯನ್ನು, ಕಾಲುಗಳನ್ನು ಇಟ್ಟವನು ಭಗವಂತ. ವಾಮನನಾಗಿ ಬಂದು ಬಲಿಚಕ್ರವರ್ತಿಯಲ್ಲಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ, ತ್ರಿವಿಕ್ರಮನಾಗಿ ಬೆಳೆದು 2 ಹೆಜ್ಜೆಗಳಿಂದ ವಿಶ್ವವನ್ನೇ ಅಳೆದವನು. 3ನೆಯ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲಿಟ್ಟು ಬಲಿಯನ್ನು ಉದ್ಧಾರ ಮಾಡಿದವನು ಭಗವಂತ. ಹೀಗೆ ವಿಶ್ವವನ್ನೇ ವ್ಯಾಪಿಸುವ ಹೆಜ್ಜೆಯನ್ನಿಟ್ಟ ಭಗವಂತ ವಿಕ್ರಮೀ. ಭಗವಂತನ ಉಪಾಸನೆಯಲ್ಲಿ, ಆರಾಧನೆಯಲ್ಲಿ 3 ಹೆಜ್ಜೆಗಳಿವೆ ಎಂಬುದಾಗಿ ಜ್ಞಾನಿಗಳು ಹೇಳುತ್ತಾರೆ. ಭಗವಂತನನ್ನು ವಾಮನ ರೂಪದಲ್ಲಿ, ಅಂದರೆ ಒಂದು ಪುಟ್ಟ ವಿಗ್ರಹದ ರೂಪದಲ್ಲಿ ಆರಾಧಿಸುವುದು ಮೊದಲ ಹಂತ. ಭಗವಂತ ಕೇವಲ ವಿಗ್ರಹದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವವನ್ನೇ ವ್ಯಾಪಿಸಿದ್ದಾನೆ ಎಂದು ತಿಳಿಯುವುದು 2ನೆಯ ಹಂತ. ಭಗವಂತ ಸರ್ವಾಂತರ್ಯಾಮಿಯಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದ ತನ್ನ ದೇಹದಲ್ಲೂ ಭಗವಂತನೇ ತುಂಬಿದ್ದಾನೆ ಎಂದು ತಿಳಿದು ಭಗವಂತನಿಗೆ ಶರಣಾಗುವುದು 3ನೆಯ ಹಂತ. ಹೀಗೆ ಶರಣಾದ ಭಕ್ತರನ್ನು ಭಗವಂತ ಉದ್ಧಾರ ಮಾಡುತ್ತಾನೆ. ಹೀಗೆ ಈ ರೀತಿಯ 3 ಕ್ರಮಗಳಿಂದ, ಹಂತಗಳಿಂದ ಭಗವಂತ ಭಕ್ತರನ್ನು ಉದ್ಧಾರ ಮಾಡುತ್ತಾನೆ. ಹೀಗಾಗಿ ಭಗವಂತ ವಿಕ್ರಮೀ. ಸ್ವ ಅವತಾರೇಷು ತಾರತಮ್ಯರಹಿತ ಇತಿ ವಿಕ್ರಮೀ. ಭಗವಂತ ಸದಾ ಕಾಲದಲ್ಲೂ, ಯಾವುದೇ ಅವತಾರದಲ್ಲೂ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿಯೇ ಇರುತ್ತಾನೆ. ಆದ್ದರಿಂದ ಭಗವಂತನ ಒಂದು ಅವತಾರಕ್ಕೂ ಮತ್ತೊಂದು ಅವತಾರಕ್ಕೂ ತಾರತಮ್ಯವಿಲ್ಲ. ಒಂದು ಹೆಚ್ಚು, ಒಂದು ಕಡಿಮೆ ಎನ್ನುವುದು ಇಲ್ಲ. ಹೀಗಾಗಿ ಭಗವಂತ ವಿಕ್ರಮೀ. ವಿಶಿಷ್ಟಾಕ್ರಮಃ ವ್ಯಾಪಾರಃ ವಿಕ್ರಮಃ. ವಿಶಿಷ್ಟವಾದ, ವಿಶೇಷವಾದ, ಇತರರಿಗೆ ಸಾಧ್ಯವಿಲ್ಲದ ಉದ್ಯೋಗವು, ವ್ಯಾಪಾರವು, ಕಾರ್ಯವು ಭಗವಂತನದ್ದು. ಸೃಷ್ಟಿ, ಸ್ಥಿತಿ, ಸಂಹಾರ ಇತ್ಯಾದಿ ಮಹತ್ತಾದ ಕಾರ್ಯಗಳನ್ನು ಮಾಡುವವನು ಭಗವಂತ. ಹೀಗಾಗಿ ಭಗವಂತ ವಿಕ್ರಮೀ. ಓಂ ವಿಕ್ರಮಿಣೇ ನಮಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು, ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.